ಕೇಳ್ತೀನಿ. ಸಂದೀಪ್ ಪಾಟೀಲ್ರೆ, ಅಕಸ್ಮಾತ್ ತಾವು ಮುಖ್ಯಮಂತ್ರಿಗಳ ಲೀಗಲ್ ಟೀಮ್ನಲ್ಲಿದ್ದಿದ್ರೆ ಈ ರೀತಿಯಾದ ಒಂದು ಸಜೆಷನ್ ಕೊಡ್ತಿದ್ರ ಈ ಹಂತದಲ್ಲಿ? ನಾನು ಕೇಳೋದು ಈಗ ಇದು ಆ್ಯಸ್ ಅ ಪ್ರೊಫೆಷ್ನಲ್ ಅವ್ರದ್ದೇ ಆದ ಒಂದು ಸ್ಟ್ರಾಟಜೀಸ್ ಇರುತ್ತೆ, ಅವ್ರದ್ದೇ ಆದ ಒಪಿನಿಯನ್ ಇರುತ್ತೆ. ಅದ್ರ ಮೇಲೆ ನಾನು ಕಮೆಂಟ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಆದರೆ ಬಹುಶಃ ಇದು ಸ್ವಲ್ಪ ಕೋರ್ಟಿನ ವ್ಯಾಪ್ತಿ ಬಿಟ್ಟು ರಾಜಕೀಯವಾಗಿ ನೋಡಂಗಿದ್ರೆ ನಾನು 3 ತಿಂಗಳ ಹಿಂದೆ ಮಾಡಿದರೆ ಪಬ್ಲಿಕ್ ಪರ್ಸೆಪ್ಷನಲ್ಲಿ ಅದು ಭಾಳ ಪ್ಲೇಔಟ್ ಆಗಿರೋದು ಅಂತ ನನ್ನ ಅಭಿಪ್ರಾಯ. ಬಟ್ ಲೀಗಲಿ ಅದು ಕೊಟ್ಟರು ಕೂಡ, ವಾಪಸ್ ಕೊಟ್ಟರು ಕೂಡ ಏನೂ ಎಫೆಕ್ಟ್ ಆಗಲ್ಲ. ನಾವು ಹೆಗಡೆ ಅವ್ರು ಯಾವ ರೀತಿ ಹೇಳಿದ್ರು ಅದು ಕರೆಕ್ಟು. ಲೀಗಾಲಿಟಿನೇ ಬೇರೆ, ಪಬ್ಲಿಕ್ ಪರ್ಸೆಪ್ಷನ್ನೇ ಬೇರೆ. ಸೊ ಇವರು ಕೂಡ ಸಿದ್ದರಾಮಯ್ಯನವರ ಪತ್ನಿ ವಾಪಸ್ ಕೊಟ್ಟಿದ್ದ ಇಂಪ್ಯಾಕ್ಟ್ ಏನೂ ಆಗಲ್ಲ ಲೀಗಲಿ. ಮೂಡಾದವ್ರು ತಗೊಂಡ್ರಲ್ಲ ಕೊಟ್ಟ ತಕ್ಷಣ. ಈಗ ಮಾಲಫೈಡ್ಸ್ ಕೆನಾಟ್ ಬಿ ಅಲೆಜ್ಡ್ ಅಗೇನ್ಸ್ಟ್ ಅಥಾರಿಟಿ. ಅವರು ಅಥಾರಿಟಿ ಇರೋದ್ರಿಂದ ಅವರು ಯಾವುದೇ ಒಂದು ಅಲಾಟ್ಮೆಂಟ್ ಮಾಡಿದಾಗ ಒಬ್ಬ ಅಲಾಟಿ ನನಗಿದು ಬೇಡ ಅಂತ ವಾಪಸ್ ಕೊಟ್ಟರೆ ನ್ಯಾಚುರಲಿ ಫೋರ್ಸ್ಫುಲಿ ನೀವು ತಗೋ ಅಂತ ಹೇಳೋಕ್ಕಾಗಲ್ಲ. ಒಂದು 50-50 ಸ್ಕೀಮಲ್ಲಿ ಅವ್ರಿಗೆ ಸೈಟ್ ಕೊಡಬೇಕು ಅಥವಾ ಕಾಂಪನ್ಸೇಷನ್ ಕೊಡಬೇಕು. ಒಂದ್ಸತಿ ಸೈಟನ್ನು ವಾಪಸ್ ತೊಗೊಂಡ್ಮೇಲೆ ಅವ್ರು ಕಾಂಪನ್ಸೇಷನ್ ಕೊಡ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಅಲ್ಲ ಸಂದೀಪ್ ಪಾಟೀಲ್ರ, ಈ ವಿಷಯದಲ್ಲಿ ಕೇಸ್ ಆಗಿದೆ, ಮೂಡಕ್ ಗೊತ್ತಿಲ್ಲದೆ ಇರೋದೇನಲ್ಲ. ಅವ್ರು ಕನ್ಫ್ಯೂಸ್ ಆಗಿದ್ದಾರೆ. ಅವರು ಈ ಸೈಟ್ ವಾಪಸ್ ತಗೊಂಡ್ಮೇಲೆ ಬದಲಿ ನಿವೇಶನಕ್ಕೆ ಬದಲು ಕಾಂಪನ್ಸೇಷನ್ ಕೊಡ್ಬೋದು ಅಂತ ಸಂದೀಪ್ ಅವ್ರು ಹೇಳ್ತಾ ಇರೋದು. ಹೌದು ಹೌದು. ಇಲ್ಲಿ ಅವ್ರಿಗೆ ಆ ಅರ್ಹತೆ ಇರಲಿಲ್ಲಲ್ಲ ಸಂದೀಪ್ ಅವರೇ. 2014ರಲ್ಲಿ ಸಿದ್ದರಾಮಯ್ಯನವ್ರ ಪತ್ನಿಯವ್ರು ಏನು ಹೇಳ್ತಾರೆ ಅಂದರೆ, ನಾನು ಹೇಳಿದ್ದಲ್ಲ, ಅವರ ಪತ್ನಿಯವರ ಲೆಟ್ರು. ಈ ಅಲಾಟ್ಮೆಂಟ್ ಮಾಡ್ತಾರಲ್ಲ 2022 ಅಲಾಟ್ಮೆಂಟ್ ಮಾಡ್ತಾರಲ್ಲ, ಆ ಅಲಾಟ್ಮೆಂಟ್ ಲೆಟ್ರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, in reference to the application made on so and so April 2014 and 2021, ಇದೆರಡೂ ಪತ್ರಗಳನ್ನು ವಿಶ್ಲೇಷಣೆ ಮಾಡ್ತಾರಲ್ಲಿ, ರೆಫರ್ ಮಾಡಿ ಅಲಾಟ್ಮೆಂಟ್ ಮಾಡೋದು. ಈ ಎರಡರಲ್ಲೂ ಅವರು ಏನು ಹೇಳ್ತಾರೆ, 2001ನಲ್ಲಿ ನನ್ನ ಜಮೀನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಪಾರ್ಕ್ ಮಾಡಿದ್ದಾರೆ. ಪೇಪರ್ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗೋಗಿದೆ. ನೀವು ಪೇಪರ್ ಅಲ್ಲಾದ್ರೆ ಪೇಪರ್ ಅಲ್ಲಿ ನೀವು ತಗೋಬೇಕಾಯ್ತು ಸೈಟ್ಗಳನ್ನ. ನೀವು ನಿಜವಾದ ಸೈಟ್ಗಳು ಬೇಕು ಅಂತ ಕೇಳೋರಲ್ಲ, ಆನ್ ಪೇಪರ್ ಜಸ್ಟ್ ಟೆಲ್ ಮಿ ಅಂತ ಹೇಳಿದ್ರೆ ಅವರು ಪೇಪರ್ ಕೊಡ್ತಾರೆ, ನೀವು ಪೇಪರ್ ತಗೊಂಡು ಮನೇಲಿ ಇಟ್ಕೋಬಹುದಾಗಿತ್ತು. ಇದು ಸೈಟು, ದಿಸ್ ಇಸ್ ಫಿಸಿಕಲ್ ಸೈಟ್ಸ್ ದಟ್ ಯು ಹ್ಯಾವ್ ಟೇಕನ್ ಅಲಾಟ್ಮೆಂಟ್ ಇನ್ ಲಿeu ಆಫ್ ಸಮಥಿಂಗ್ ವಿಚ್ ವಾಸ್ ನಾಟ್ ದೇರ್. ಯು ಹ್ಯಾವ್ ನೋ ಕ್ಲೈಮ್ ಅಲ್ಲಿ. ಸಂದೀಪ್ ಪಾಟೀಲ್ರೆ ಇದಿರಲ್ಲ. ಸಿ 2001 ಶಿ ಸೇಸ್ ಅದು ಆಲ್ರೆಡಿ ಹೋಗಿದೆ ಅಂತ. 2004ರಲ್ಲಿ ಇವ್ರ ಫ್ಯಾಮಿಲಿ ಬರೋದು ಇಂಟು ದ ರಡಾರ್. ಅವ್ರು ಬರೋದೇ 2004ರಲ್ಲಿ, ವೆನ್ ಹರ್ ಬ್ರದರ್ allegedly buys, I am using the word very cautiously, allegedly buys that land. Aga they come into the picture. According to her, it is already distributed to people. Then how do you claim for that land? That was my argument. Maybe tomorrow I will change my argument also on a different ground, with a much stronger ground. I may ನಾನು ಪ್ಲೇಸ್ ಮಾಡ್ಬೋದು ಅಂತ. ಇದು ವಾಸ್ತವಾಂಶ. ಸೊ ದೇ ಕೆನಾಟ್ ಆಸ್ಕ್ ಫಾರ್ ಕಾಂಪನ್ಸೇಷನ್. ಅಲ್ಲಲ್ಲ, ಈಗ ಸಿದ್ದರಾಮಯ್ಯನವರ ಪತ್ನಿಯವರ ಪತ್ರವನ್ನು ಏನೋ ನಾವು ವಿಶ್ಲೇಷಣೆ ಮಾಡೋದು ಬೇಡ. ಅವರೇನು ಹೇಳಿಲ್ಲ ನಿಮ್ಮ 14 ಸೈಟ್ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ, ನನಗೆ ಕಂಪನ್ಸೇಷನ್ ಕೊಡಿ ಅಂತೇನು ಹೇಳಿಲ್ಲ. ಸದ್ಯಕ್ಕೆ ಅವರಿಗೆ ಇಡೀ ವಿಷಯದ ಬಗ್ಗೆ ಒಂದು ವೈರಾಗ್ಯ ಬಂದಿದ್ದು, ವಾಪಸ್ ಕೊಟ್ಟುಬಿಟ್ಟಿದಾರಪ್ಪ. ಈಗ ವಾಪಸ್ ಕೊಟ್ಟಿದ್ದಾರೆ ಅಂದರೆ ನನ್ನ ಸಹೋದರ ಇದನ್ನು ಖರೀದಿ ಮಾಡಿದ್ದೆ ತಪ್ಪು ಅನ್ನುವ ನಿರ್ಣಯಕ್ಕೆ ಬಂದಿದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ನಾವು ಬರೋದು ಬೇಡ. ನಾವು ಬರೋದು ಬೇಡ. ಈಗ ಹೈಕೋರ್ಟ್ ಆದೇಶ ಕ್ಲಿಯರ್ ಆಗಿ ಬಂದಿದೆ. ಅಜಿತ್ ಅವರು ಎಸ್ ಸಂದೀಪ್ ಪಾಟೀಲ್, ಇದು ಫ್ಯಾಕ್ಟ್ಸ್ ಮೇಲೆ ದೂರುದಾರರಾದ ಅಬ್ರಾಮ್ ಅವ್ರಿಗೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅವ್ರ ಪರವಾಗಿ CM ಪರವಾಗಿ ವಕೀಲರು ಯಾರಿದ್ದಾರೆ ಅವ್ರಿಗೆ ಗ್ರಿಪ್ ಇರುತ್ತೆ. ನಿಮ್ಮ ಪ್ರಶ್ನೆ ಇದ್ದಿದ್ದು ಈ ಮೂಡವರು ವಾಪಸ್ ತಗೊಂಡ್ರೆ ಸರಿನೋ ತಪ್ಪು ಅಂದ ಮಾತ್ರ. ನನ್ನ ಅಭಿಪ್ರಾಯದಲ್ಲಿ ಈ 14 ಸೈಟ್ ಅಲಾಟ್ ಯಾರಿಗೆ ಮಾಡಿರ್ತಾರೆ, ಆ ಅಲಾಟ್ಮೆಂಟ್ನ ವಾಪಸ್ ಒಬ್ಬ ಅಲಾಟಿ ನನಗೆ ಬೇಡ ಇದು ಅಂತ ವಾಪಸ್ ಕೊಟ್ರೆ ಅದನ್ನ ಅನಿವಾರ್ಯವಾಗಿ ಮೂರವ್ರು ತಗೊಳ್ಳೇಬೇಕು. ಅದು ತೀವ್ರತೆ ಭಾಳ ಫಾಸ್ಟಾಗಿ ತೊಗೊಂಡ್ರು ಇನ್ನೊಂದಾದ್ರು ಅದು ಬೇರೆ ವಿಶ್ಲೇಷಣೆ. ಓಕೆ, ಆದರೆ ವಾಪಸ್ ತೊಗೋಬೋದಂತ ತೊಗೋಬೋದು. ಆದರೆ ಇದು ವಾಪಸ್ ಕೊಟ್ಟ ನಂತರ ಇದ್ರ ಮೇಲೆ
ಕೇಸಿನ ಮೇಲೆ FIR ಮೇಲಾಗಲಿ ECIR ಮೇಲಾಗಲಿ ಏನೋ ಪರಿಣಾಮ ಬೀಳುತ್ತಾ ಅಂದರೆ ಅದು ಪ್ರಾಬಬಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ, ಯಾವುದೇ ರೀತಿ ಪರಿಣಾಮ ಬೀಳುವುದಿಲ್ಲ. ಅಲ್ಲ, FIR ಮೇಲೆ ಬೀರೋದಿಲ್ಲ ನಮಗೆ ಗೊತ್ತು, ECIR ಮೇಲೂ ಬೀರೋದಿಲ್ವಾ? ಹಾಂ, ಆ ವಿಚಾರದಲ್ಲಿ ಡೆಫಿನೇಷನ್ ಆಫ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಹಾಗೂ ಪ್ರಾಪರ್ಟಿ ಎರಡಕ್ಕೂ ಡಿಫಿನೇಷನ್ PMLA ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ. ಅದರೊಳಗೆ ಬರೀ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲ, ಇಂಟ್ಯಾಂಜಿಬಲ್ ಅಸೆಟ್ಸು ಇದೆ, ಕಾರ್ಪೊರಿಯಲ್ ಅಸೆಟ್ಸು ಇದೆ, ಇನ್ಕಾರ್ಪೊರಿಯಲ್ ಅಸೆಟ್ಸು ಇದೆ, ಆಮೇಲೆ ಅಟೆಂಪ್ಟ್ ಈಸ್ ಆಲ್ಸೋ ದೇರ್ ಮೆನ್ಷನ್. ಸೊ ಹಾಗಾಗಿ ಒಂದು ಪ್ರಾಪರ್ಟಿಯನ್ನು ಒಬ್ಬರು ತಗೊಂಡು 4-5 ಜನಕ್ಕೆ ಅದನ್ನು ವರ್ಗಾವಣೆ ಮಾಡಿದ್ರೂ ಕೂಡ ಅಫೆನ್ಸ್ ವಿಲ್ ಕಂಟಿನ್ಯೂ. ಆದ್ದರಿಂದ ಪ್ರಾಬಲಿ ECIR ಮೇಲೂ ಯಾವುದೇ ರೀತಿ ಇದರ ಪರಿಣಾಮ ಬೀರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಪ್ಲಸ್ ಇನ್ನೊಂದು ಅಂಶ ಏನಿದೆ ಅಂದರೆ, ಈ ಪ್ರೊಸೀಡ್ಸ್ ಆಫ್ ಕ್ರೈಮ್ ವ್ಯಾಖ್ಯಾನ ಮಾಡುವಾಗ PMLAಯಲ್ಲಿ ದುಡ್ಡನ್ನು ತಗೊಂಡು ಬೇರೆ ದೇಶದಲ್ಲೂ ಪಾರ್ಕ್ ಮಾಡಿರ್ಬೋದು, ಬೇರೆ ದೇಶದಲ್ಲೂ ಕೂಡ ಪ್ರಾಪರ್ಟಿ ಇರ್ಬೋದು. ಆ ಪ್ರಾಪರ್ಟಿನ ಅಟ್ಯಾಚ್ ಮಾಡೋಕ್ಕಾಗಲ್ಲ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಜೂರಿಸ್ಟಿಕ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ಕಾನೂನು ಏನು ಹೇಳುತ್ತೆ ಅಂದರೆ, ಆ ಪ್ರಾಪರ್ಟಿಯ ವ್ಯಾಲ್ಯೂ ಏನು ಈಕ್ವಲೆಂಟ್ ಆಗಿರುತ್ತೋ ಆ ವ್ಯಕ್ತಿ ಹತ್ರ ಅದನ್ನು ಅಟ್ಯಾಚ್ ಮಾಡ್ತೀವಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಅದನ್ನು ನಾವು ಇಲ್ಲಿ ಬಾರೋ ಮಾಡಿದ್ರೆ, ಈಗ ಪ್ರಾಪರ್ಟಿ ಇಲ್ಲ ಅಂದರೂ ಕೂಡ ಅದರ ವ್ಯಾಲ್ಯೂ ಏನಿತ್ತು ಅದನ್ನು ಅಟ್ಯಾಚ್ ಮಾಡ್ತಾರೆ. ಈ ಥರ ಭಾಳ ಗ್ರೇ ಏರಿಯಾ ಇದೆ. ಇಟ್ ಇಸ್ ಇಂಟ್ರೆಸ್ಟಿಂಗ್ ಫ್ಯಾಸೆಟ್ಸ್. ನೋಡೋಣ ಏನಾಗುತ್ತೆ ಅಂತ. ಸೊ ಇಡೀ ECIRನ ಇಮಿಡಿಯೇಟ್ ಇಂಪ್ಯಾಕ್ಟಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದೊಂದು ಕ್ಯಾಲ್ಕುಲೇಟೆಡ್ ನಿರ್ಧಾರ ತಗೊಂಡ್ರು ಅನ್ನೋ ಮಾಹಿತಿಗಳು ಬರ್ತಾ ಇದ್ವು. ನೀವು ಹೇಳೋದು ಅದು ಮಾಡೋಕ್ಕಾಗೋದಿಲ್ಲ ಅಂತ. ಹೌದೌದು, ಅದು ಕಷ್ಟ ಆಗ್ಬೋದು. ಯಾಕೆಂದರೆ ಬರೀ ಪ್ರಾಪರ್ಟಿ ಅಲ್ಲ, ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಕೂಡ ಡೆಫಿನೇಷನ್ ಒಳಗಿದೆ. ಆದ್ದರಿಂದ ಅದು ಆಗಲಿಕ್ಕಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಕಂಟಿನ್ಯೂ ಮಾಡ್ಬೋದು.